ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಲೀಗಲ್ ಲೀಡರ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಕಾನ್ವೊಕೇಶನ್ಗೋಸ್ಕರ ಯಾವ ಥರ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡುವಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೇವೆ. ಯೂನಿವರ್ಸಿಟಿ ಅವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. 2 ಸ್ಟೆಪ್ಸ್ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. 2 ಸ್ಟೆಪ್ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಸ್ಟೆಪ್ ನೋಡ್ತಾ ಬಂದಾಗ ನಾವು ಪೇ ಮಾಡಬೇಕಾಗುತ್ತೆ. ಫಸ್ಟು ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಅಂತ ಬಂದಿದೆ. ನಾವು ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಸರ್ಚ್ ಬೈ ಇನ್ಸ್ಟಿಟ್ಯೂಷನ್ ಅನ್ನು ನಾವು ಸರ್ಚ್ ಮಾಡಬೇಕಾಗತ್ತೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅಂತ ಹೊಡೆದಾಗ ಬರುತ್ತೆ. ಇಲ್ಲಿ ನೋಡಿ, ಸ್ಟೇಟ್ ಲಾ ಯೂನಿವರ್ಸಿಟಿ ಅಂತ ಹೊಡೆದಾಗ ಈ ಥರ ಓಪನ್ ಆಗುತ್ತೆ. ಕೆಟಗರಿ, ನೀವು ಕಾನ್ವೊಕೇಶನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಕಾನ್ವೊಕೇಶನ್ ಫೀಸ್, ಓಕೆ, ನೀವು ನೇಮ್ ಆಫ್ ದ ಕ್ಯಾಂಡಿಡೇಟು ಮತ್ತು ರಿಜಿಸ್ಟ್ರೇಷನ್ ನಂಬರು, ಕಾಂಟ್ಯಾಕ್ಟ್ ನಂಬರು, ಎವ್ರಿಥಿಂಗ್ ಏನೇನು ಕೊಟ್ಟಿದ್ದಾರೆ ನೀವು ಇಲ್ಲಿ ಎಲ್ಲ ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ದೆನ್ ನೀವು ಸಕ್ಸಸ್ಫುಲಿ ಮಾಡಿದಾಗ ನೀವು ಇದರ ಟ್ರಾನ್ಸಾಕ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೇಕ್ ದ ಪೇಮೆಂಟ್ ಆ್ಯಸ್ ಪರ್ ದ ನೋಟಿಫಿಕೇಶನ್ ಇನ್ಸ್ಟ್ರಕ್ಷನ್, ಟೇಕ್ ಎ ಪ್ರಿಂಟ್ ಔಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್, ಮತ್ತು ನೋಟ್ ದ ರೆಫರೆನ್ಸ್ ನಂಬರ್ ಫಾರ್ ದ ಸ್ಟೆಪ್ 2 ವೆರಿಫಿಕೇಷನ್. ಸೆಕೆಂಡ್ ಸಬ್ಮಿಷನ್ಗೋಸ್ಕರ ವೆರಿಫಿಕೇಷನ್ಗೋಸ್ಕರ ನೀವು ರೆಫರೆನ್ಸ್ ನಂಬರನ್ನು ತೊಗೊಳ್ಬೇಕು. ದೆನ್ ನೀವು ಪ್ರಿಂಟೌಟನ್ನು ಕೂಡ ನೀವು ಸಕ್ಸಸ್ಫುಲಿ ಟ್ರಾನ್ಸಾಕ್ಷನ್ ಆಗಿರೋ ಒಂದು ಪ್ರಿಂಟೌಟನ್ನು ಕೂಡ ನೀವು ತಗೊಳ್ತಾ ಹೋಗ್ಬೇಕು. ಫಸ್ಟ್ ಸ್ಟೆಪ್ ಆಗಿರುತ್ತೆ. ದೆನ್ ನಾವು ಸೆಕೆಂಡ್ನೇ ಸ್ಟೆಪ್ಪನ್ನು ನೋಡ್ತಾ ಹೋದಾಗ ಫಿಲ್ ದ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ. ಒಂದು ನಿಮಿಷ ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲಿ ನಿಮ್ಮ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಕಾಂಟ್ಯಾಕ್ಟ್ ನಂಬರನ್ನು ಫಿಲ್ ಮಾಡಿದಾಗ ಮಾತ್ರ ಈ ಸ್ಟೆಪ್ಪು ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ ಫಾರ್ಮು ಈ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ PDF ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ಮತ್ತು ನಿಮ್ಮ ಹೆಸರಾಗಿರ್ಬೋದು, ಅಪ್ಟೈನ್ ಮಾರ್ಕ್ಸ್ ಆಗಿರ್ಬೋದು, ಮತ್ತು ಪರೀಕ್ಷೆಯಲ್ಲಿ ಕುಳಿತಿರುವ ಸ್ಥಳಾಂಕ, ಮತ್ತು ಪರೀಕ್ಷೆ ಪಾಸಾದ ತಿಂಗಳು ಮತ್ತು ವರ್ಷ, ಯಾವ ಇಯರು, ನೀವು ನಿಮ್ಮ ತಂದೆ ತಾಯಿ ಹೆಸರು, ಎವ್ರಿಥಿಂಗ್ ನೀವು ಎಲ್ಲವನ್ನು ಕೂಡ ನೀವು ಇಲ್ಲಿ ಏನು ಆ್ಯಸ್ ಪರ್ ದ ರೂಲ್ಸ್ ಕೊಟ್ಟಿದ್ದಾರೆ, ಅವರು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಇದನ್ನೆಲ್ಲ ನೀವು ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಮೆನ್ಷನ್ ಎಲ್ಲ ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆ್ಯಂಡ್ ದೆನ್ ಅಕ್ನಾಲೆಡ್ಜ್ಮೆಂಟ್ ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಆಫ್ಟರ್ ದ ಸಕ್ಸಸ್ಫುಲ್ ಸಬ್ಮಿಷನ್ ಆಫ್ ದ ಫಾರ್ಮ್, ರಿಪೋರ್ಟ್ ವಿಲ್ ಬಿ ಶೋವನ್, ಟೇಕ್ ಎ ಔಟ್ ಆಫ್ ದ ಸೇಮ್. ಇದನ್ನು ನೀವು ಪ್ರಿಂಟೌಟ್ ತಗೊಂಡು ಅಲಾಂಗ್ ವಿತ್ ದ ಪೇಮೆಂಟ್ಸ್ ಪ್ರಿಂಟೆಡ್ ಕಾಪಿ ಫ್ರಮ್ ಸಬ್ಮಿಷನ್ ಪ್ರಿಂಟ್ ಕಾಪಿ ಟು ಆಲ್ ದ ಮೆನ್ಷನ್ಡ್ ಡಾಕ್ಯುಮೆಂಟ್ಸ್ ಟು ಬಿ ಸೆಂಟ್ ಟು ದ ಯೂನಿವರ್ಸಿಟಿ ಎಕ್ಸಾಮ್ ಸೆಕ್ಷನ್ ಬಿಫೋರ್ ದ ಡ್ಯೂ ಡೇಟ್. ಅವ್ರು ಯಾವ ಡೇಟನ್ನು ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ನಾವು ಇದನ್ನು ಎಲ್ಲ ಏನೇನು ಫಾರ್ಮ್ಸ್ ಇದೆ, ನಾವೇನು ಪ್ರಿಂಟೌಟ್ ತೊಗೊಂಡಿದ್ದೇವೆ, ಮತ್ತು ಆ ರೆಸಿಪ್ಟ್, ನಾವು ಪೇಮೆಂಟ್ ರೆಸಿಪ್ಟಿಂದ ಹಿಡಿದು ಮತ್ತು ಆಲ್ ಸಬ್ಮಿಷನ್ ಮಾಡಿರೋಂಥ ಕೊನೆಗೆ ಬರೋ ರೆಸಿಪ್ಟನ್ನು ಮತ್ತು ಅಕ್ನಾಲೆಡ್ಜ್ಮೆಂಟನ್ನು ಸೇರಿಸಿ ನಾವು ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಸೆಕ್ಷನ್ಗೆ ಅವರು ಲಿಮಿಟೆಡ್ ಒಂದು ಟೈಮ್ ಪೀರಿಯಡ್ ಒಳಗಡೆ ನಾವು ಕಳಿಸಿದಾಗ ನಮಗೆ ಕಾನ್ವೊಕೇಶನ್ ಲೆಟ್ರ್ ಬರುತ್ತೆ ಅಂತ ಹೇಳಿ ಈ ನೋಟಿಫಿಕೇಷನ್ನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಾ ಇದೆ ಅಂತಲೇ ನೋಡ್ತಾ ಹೋಗ್ಬೋದು. ಇದು ಕಾನ್ವೊಕೇಶನ್ಗೆ ಅಪ್ಲೈ ಮಾಡೋವಂಥ ರಿಯಲ್ ರೀತಿ ಅಂತ ಹೇಳ್ತಾ ಹೋಗ್ಬೋದು. ಮತ್ತೆ ಭೇಟಿ ಆಗೋಣ.